ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯಾದ್ಯಂತ ತೀವ್ರಗೊಂಡ ಕಾವೇರಿ ಹೋರಾಟ. ಸಿಡಬ್ಲ್ಯೂಆರ್ಸಿ ನಿರ್ಧಾರ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಇಡೀ ರಾಜ್ಯಾದ್ಯಂತ ಕಾವೇರಿ ಹೋರಾಟ ತೀವ್ರಗೊಂಡಿದೆ. ಸಿಡಬ್ಲ್ಯೂಆರ್ಸಿ ನಿರ್ಧಾರದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲು ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಲು ನಿರ್ಧರಿಸಿದ ಸರ್ಕಾರ ಇನ್ನು ಕಾವೇರಿ ಕಣಿವೆ 4 ಜಲಾಶಯಕ್ಕೆ 65.86% ಒಳಹರಿವು ಕಡಿಮೆಯಾಗಿದೆ. ಇನ್ನು ಜಲಾಶಯಗಳಲ್ಲಿನ ಪ್ರಸಕ್ತ ನೀರಿನ ಸಂಗ್ರಹ ಕಡಿಮೆ ಇದೆ. ಮುಂದೆ ಕುಡಿಯುವ ನೀರು ಪೂರೈಸಲು ಕಷ್ಟಕರವಾಗಿದೆ. ಇನ್ನು ಈಗಾಗಲೇ ನದಿ ಪಾತ್ರದ ದಡಗಳು ಒಣಗಿವೆ, ಅಂತರ್ಜಲ ಮಟ್ಟ ಕುಸಿದಿರುವಂತದ್ದು. ಇಂತಹ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಮೆಟ್ಟೂರಿನಲ್ಲಿ 41 ಟಿಎಂಸಿ ಸಂಗ್ರಹ ಇದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ನಿರ್ಧಾರ ಅವೈಜ್ಞಾನಿಕವಾಗಿದೆ. ಇನ್ನು ತಮಿಳುನಾಡಿನಲ್ಲೂ ನೀರು ಹೆಚ್ಚುವರಿಯಾಗಿ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಪಾಲಿಸೋಕೆ ಆಗಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರುವಂತದ್ದು. ಇವತ್ತೇ ಸಿಡಬ್ಲ್ಯೂಆರ್ಸಿ ನಿರ್ಧಾರದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ. ಸಭೆ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಕಾವೇರಿಯ ಕಿಚ್ಚು ಇಡೀ ಕರ್ನಾಟಕದಾದ್ಯಂತ ಭುಗಿಲೆದ್ದಿರುವಂಥದ್ದು. ಒಂದ್ ಕಡೆ ರೈತರು ಇಡೀ ಕರ್ನಾಟಕದಾದ್ಯಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ನಿನ್ನೆ ಸಿಡಬ್ಲ್ಯೂಆರ್ಸಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿತ್ತು. ಈಗ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಲು ನಿರ್ಧಾರವನ್ನ ಮಾಡಿಕೊಂಡಿದೆ. ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಕಾವೇರಿ ಕಣಿವೆ ಬಗ್ಗೆ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಇಡೀ ರಾಜ್ಯಾದ್ಯಂತ ಒಂದ್ ಕಡೆ ಈಗಾಗಲೇ ಕಾವೇರಿಯ ಕಿಚ್ಚು ತೀವ್ರಗೊಂಡಿದೆ. ಹಾಗಾದ್ರೆ ಇದರ ಚರ್ಚೆ ಏನಾಗಿದೆ? ಹಾಗಾದ್ರೆ ಇನ್ನು ನೀರನ್ನ ಬಿಡ್ತಾರಾ ತಮಿಳುನಾಡಿಗೆ, ಬಿಡಲ್ವಾ ಅನ್ನೋದು ಈಗ ಒಂದ್ ಕಡೆ ಪ್ರಶ್ನೆ ಎತ್ತಿರುವಂತದ್ದು. ಜಲಾಶಯಗಳಲ್ಲಿನ ಪ್ರಸಕ್ತ ನೀರಿನ ಸಂಗ್ರಹ ಕೂಡ ಕಡಿಮೆ ಇರುವಂತದ್ದು. ಮುಂದೆ ಕುಡಿಯುವ ನೀರು ಪೂರೈಸಲು ಕೂಡ ಕಷ್ಟಕರವಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಒಂದ್ ಕಡೆ ಈ ಕಾವೇರಿಯ ಹೋರಾಟ ಇಡೀ ರಾಜ್ಯಾದ್ಯಂತ ತೀವ್ರಗೊಂಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಈಗ ಇಡೀ ಕಾವೇರಿಯ ಕಿಚ್ಚು ಈಗ ಇಡೀ ಕರ್ನಾಟಕದಾದ್ಯಂತ ತೀವ್ರಗೊಂಡಿರುವಂತದ್ದು. ಇವತ್ತು ರಾಮಲಿಂಗಾರೆಡ್ಡಿ ಅವರು ಮೀಟಿಂಗ್ ಅನ್ನ ಕರೆದಿದ್ರು. ಏನೆಲ್ಲ ಚರ್ಚೆ ಆಗಿರಬಹುದು ಕಾವೇರಿ ನೀರಿನ ಬಗ್ಗೆ? ಎಸ್ ಅಂಕಿತಾ, ಇವತ್ತು ಬಹಳ ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಿಡಬ್ಲ್ಯೂಆರ್ಸಿ ನಿರ್ಧಾರದ ವಿರುದ್ಧ ಸಿಡಬ್ಲ್ಯೂಎಂಗೆ ಒಂದು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಏನು ಪ್ರತಿನಿತ್ಯ 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನ ಮಾಡಿದೆ. ಆದ್ರೆ ಇಲ್ಲಿ ಇರುವಂತಹ ಪರಿಸ್ಥಿತಿ, ರಾಜ್ಯದಲ್ಲಿ ಯಾವ ರೀತಿ ನೀರಿನ ಸಂಗ್ರಹ ಆಗಿದೆ ಅನ್ನೋದನ್ನ ಮನದಟ್ಟು ಮಾಡುವಂತ ಕೆಲಸವನ್ನ ಸಿಡಬ್ಲ್ಯೂಎಂಎ ಮುಂದೆ ರಾಜ್ಯ ಸರ್ಕಾರ ಮತ್ತೆ ಜಲಸಂಪನ್ಮೂಲ ಇಲಾಖೆ ಮಾಡಬೇಕಾಗುತ್ತೆ. ಜೊತೆಗೆ ಕಾವೇರಿ ಕಣಿವೆಯ ಒಂದು ಭಾಗದಲ್ಲಿರುವಂತಹ 4 ಜಲಾಶಯಗಳಲ್ಲಿ ಕಳೆದ ವರ್ಷದಿಂದ ಇಲ್ಲಿಯವರೆಗೆ 30 ವರ್ಷಗಳ ಸರಾಸರಿಗಳಿಗಿಂತ 65% ನಷ್ಟು ನೀರು ಒಳಹರಿವು ಕಡಿಮೆ ಆಗಿದೆ ಅನ್ನುವಂಥದ್ದು ಮಾಹಿತಿಯನ್ನ ಇರುವಂತದ್ದು. ಹೀಗಾಗಿ ಜಲಾಶಯಗಳಲ್ಲಿ ಪ್ರಸಕ್ತವಾಗಿ ಸರಿಯಾಗಿ ನೀರು ಸಂಗ್ರಹ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕುಡಿಯುವ ನೀರಿಗಷ್ಟೇ ನಾವು ಬಳಕೆ ಮಾಡೋದು ಕೂಡ ಮತ್ತೆ ಪೂರೈಕೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಇಂತಹ ಸಂದರ್ಭದಲ್ಲಿ ನೀರನ್ನ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಈಗಾಗಲೇ ಕಾವೇರಿ ನದಿ ಪಾತ್ರದಲ್ಲಿರುವಂತಹ ಜಮೀನು ಕೂಡ ಒಣಗಿರೋದ್ರಿಂದ ನೀರಿನಲ್ಲಿ ಅಂತರ್ಜಲ ಮಟ್ಟವೂ ಕೂಡ ಕುಸಿತ ಆಗಿದೆ. ಈ ವಿಚಾರವನ್ನೆಲ್ಲವನ್ನೂ ಕೂಡ ಸಿಡಬ್ಲ್ಯೂಎಂ ಮುಂದೆ ಇಟ್ಟು ಚರ್ಚೆನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿರುವಂತದ್ದು. ಜೊತೆಗೆ ತಮಿಳುನಾಡಿನಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ ಅನ್ನುವಂಥದ್ದು ಕೂಡ ಸಿಡಬ್ಲ್ಯೂಎಂಎಗೆ ಒಂದು ಮನವಿಯನ್ನು ಮಾಡುವ ಮೂಲಕ ನಿರ್ಧಾರವನ್ನು ಚರ್ಚೆನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ. ಒಟ್ಟು 41 ಟಿಎಂಸಿ ನೀರು ಈಗ ಮೆಟ್ಟೂರಿನಲ್ಲಿಯೇ ಇದೆ. ಆದ್ರೆ ಅವರಿಗೆ ಬಳಸೋದಕ್ಕೆ ನೀರು ಇದ್ರೂ ಕೂಡ ಈ ರೀತಿಯ ಒಂದು ಆದೇಶವನ್ನ ಸಿಡಬ್ಲ್ಯೂಆರ್ಸಿ ಮಾಡಿದೆ. ಇದೊಂದು ಅವೈಜ್ಞಾನಿಕ ನಿರ್ಧಾರ ಆಗಿದೆ. ಇದರ ವಿರುದ್ಧ ನಾವು ಮೇಲ್ಮನವಿ ಸಲ್ಲಿಸುವ ಮೂಲಕ ತಾಂತ್ರಿಕವಾಗಿ ಮತ್ತು ಯಾವ ರೀತಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಿರ್ಧಾರವನ್ನು ಮಾಡಿರುವಂತದ್ದು. ಸಿಡಬ್ಲ್ಯೂಆರ್ಸಿಯ ವಿರುದ್ಧ ಸಿಡಬ್ಲ್ಯೂಎಂಗೆ ದೂರು ಕೊಡಲು ಮೇಲ್ಮನವಿ ಮಾಡಲು ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಮಾಹಿತಿಗೆ.